ಪರ ವಿರೋಧದ ಚರ್ಚೆಗಳ ನಡುವೆ ಈ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬದಲಾವಣೆಗಳು, ಒಂದಷ್ಟು ಏರಿಳಿತಗಳು ಆಗ್ತಾ ಇದೆ ಮಾರ್ಕೆಟ್ನಲ್ಲಿ ಅನ್ನುವಂಥದ್ದು. ಪ್ರಮುಖವಾಗಿ ನೇರವಾಗಿ ಗೋಲ್ಡ್ ದರ ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಅದರ ಪರಿಣಾಮ ಪಾಪ ಎಲ್ಲ ಭಯ ಬಿದ್ದುಬಿಟ್ಟಿದ್ದಾರೆ. ಚಿನ್ನದ ಅಂಗಡಿಯ ಮಾಲೀಕರು ಚಿನ್ನದ ಅಂಗಡಿಗಳನ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವ ವಿಚಾರ. ಏನು ಹೇಳ್ತೀರಿ ವಿನೋದ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದರೆ? ಶಿವಶಂಕರ್, ನೀವು ಹೇಳ್ದಂಗೆ ಆ ಒಂದು ಬಜೆಟ್ ಯಾವಾಗ ಮಂಡನೆ ಆಯಿತು ಅದಾದ ಬಳಿಕ ಕೆಲವೊಂದಿಷ್ಟು ಷೇರು ಮಾರುಕಟ್ಟೆಯಲ್ಲಿ ಏರಿಳಿತಗಳು ಆದರೆ ಇನ್ನು ಅದೇ ರೀತಿ ಈ ಒಂದು ಗೋಲ್ಡು ಮತ್ತು ಸಿಲ್ವರ್ ಬೆಲೆಯಲ್ಲಿ ಸ್ವಲ್ಪ ಏರಿಳಿತಗಳಾಗಿದೆ. ಸ್ವಲ್ಪ ಅಲ್ಲ, ಜಾಸ್ತಿ ಪ್ರಮಾಣದಲ್ಲಿ ಏರಿಳಿತ ಆಗಿದೆ. ಯಾಕಂದರೆ ಗೋಲ್ಡ್ ಒಂದೇ ದಿನಕ್ಕೆ 10,615 ರೂಪಾಯಿ ಇಳಿಕೆ ಆಗಿರ್ತಕ್ಕಂಥ ಉದಾಹರಣೆ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ರೀತಿ ಉದಾಹರಣೆ ಇಲ್ಲ. ಆದರೆ ಏಕಾಏಕಿ ಈ ಥರ ಒಂದು ಇಳಿಕೆ ಆಗಿದೆ ಅಂದರೆ ನಿಜಕ್ಕೂ ಒಂದು ಮಧ್ಯಮ ವರ್ಗದ ಕುಟುಂಬದ ಜನರಿಗೆ ಇದು ಸಂತಸದ ಸುದ್ದಿನೇ. ಆದರೆ ಈ ಒಂದು ಸಂತಸ ಅನ್ನೋದು ಆ ಮಧ್ಯಮ ವರ್ಗದ ಜನರಿಗೆ ಸಿಗ್ತಿಲ್ಲ. ಯಾಕೆ ಸಿಗ್ತಿಲ್ಲ ಅನ್ನೋದಾದರೆ, ನಾವು ಒಂದು ಕಡೆ ಈ ಒಂದು ಅಂಗಡಿ ವ್ಯಾಪಾರಸ್ಥರುಗಳು ಏನಿದ್ದಾರೆ ಹಳೆಯ ರೇಟ್ಗೆ ಬಂಗಾರ ಮಾರ್ತಿದ್ದಾರೆ. ಯಾಕಂದರೆ ಈಗೆಲ್ಲ ಮಾಧ್ಯಮಗಳಲ್ಲಾಗಲಿ ವೆಬ್ಸೈಟ್ಗಳಲ್ಲಾಗಲಿ ಬರ್ತಕ್ಕಂಥ ಸುದ್ದಿಗಳು ನೋಡಿ ಜನರು ಮುಗಿಬಿದ್ದಲ್ಲ, ಒಂದು ರೇಂಜಿಗೆ 10,000 ಕಮ್ಮಿ ಆಗಿದೆ, ಮತ್ತು ನಾಳೆ ಇನ್ನೂ ಹೆಚ್ಚಿಗೆ ಆಗುವ ಸಾಧ್ಯತೆಗಳು ಇರುತ್ತೆ ಅನ್ನೋದು ಆತುರದಲ್ಲಿ ಕೊಂಡುಕೊಳ್ಳಕ್ಕೆ ಹೋಗ್ತಿದ್ದಾರೆ. ಆದರೆ ಜನಗಳು ಕೊಂಡುಕೊಳ್ಳಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವ್ಯಾಪಾರಿಗಳು ಅದನ್ನೇ ಒಂದು ಎನ್ಕೇಜ್ ಮಾಡ್ಕೋತಿದ್ದಾರೆ ಸಮಯವನ್ನು ಅನ್ನೋದು ಇದೀಗ ಗೊತ್ತಾಗ್ತಿದೆ. ಯಾಕಂದರೆ ಈಗ ಜನಗಳು ಇಲ್ಲ, ನಾವು ಬಂಗಾರ ರೇಟ್ ಕಮ್ಮಿ ಆಗಿದೆ ಅಂದ್ಬಿಟ್ಟು ಕೊಂಡ್ಕೊಳ್ಳೋಕೆ ಹೋಗ್ತಿದ್ದ ಸಂದರ್ಭದಲ್ಲಿ ಆ ಒಂದು ಗ್ರಾಹಕರಿಗೆ ಇಲ್ಲ, ಬಂಗಾರ ರೇಟ್ ಕಮ್ಮಿ ಆಗಿಲ್ಲ, ಇವಾಗ ರೇಟ್ ಅಷ್ಟೇ ಇದೆ, ನಾವು ಅದೇ ರೇಟಲ್ಲಿ ಕೊಡ್ತೀವಿ ಅನ್ನೋ ಮಾತುಗಳನ್ನು ಗ್ರಾಹಕರಿಗೆ ಅಂಗಡಿಯ ಮಾಲೀಕರು ಅಂದರೆ ಒಂದು ಸಿಬ್ಬಂದಿಗಳು ಹೇಳ್ತಿದ್ದಾರೆ. ಆದರೆ ಇದರಿಂದ ನಿಜಕ್ಕೂ ಒಂದು ಜನಗಳಿಗೆ ಲಾಭ ಎಷ್ಟು ಮಟ್ಟಿಗೆ ಸಿಗುತ್ತೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಆದರೆ ಈ ಥರ ಒಂದು ಮಾಲೀಕರುಗಳು ಕಳ್ಳಾಟ ಯಾಕೆ ಆಡ್ತಿದ್ದಾರೆ ಅನ್ನೋದು ಒಂದು ನಾವು ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ಯಾಕೆ ಅವರು ಆ ಥರ ಮಾಡ್ತಿದ್ದಾರೆ ಅಂದರೆ, ನಿನ್ನೆ ಮತ್ತು ಮೊನ್ನೆ ಇವತ್ತು ಬೆಳಗ್ಗೆ ತನಕ ಗೋಲ್ಡನ್ನು ತಂದು ಸ್ಟಾಕ್ ಇಟ್ಕೊಂಡಿರ್ತಾರೆ. ಒಂದು ವೇಳೆ ಅವರು ಏನಾದರೂ ಬಂಗಾರದ ರೇಟ್ ಇಳಿಕೆ ಆದ ನಂತರ ಏನಾದರೂ ಬಂಗಾರವನ್ನು ಸೇಲ್ ಮಾಡಿದರೆ ಅವರಿಗೆ ನಷ್ಟ ಆಗುತ್ತೆ. ಈಗಾಗಲೇ ಒಂದು 10 ಗ್ರಾಮಿಗೆ 10,615 ರೂಪಾಯಿ ಅಂದರೆ ಸಾಮಾನ್ಯ ಅಲ್ಲ. ಯಾಕಂದರೆ KG ಗಟ್ಟಲೆ ಬಂಗಾರಗಳು ತಂದಿರ್ತಾರೆ, ಅದರಿಂದ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಲಕ್ಷಾಂತರ ರೂಪಾಯಿ ಲಾಸಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಂದರೆ ಅಂಗಡಿ ಮಾಲೀಕರು ಗ್ರಾಹಕರುಗಳಿಗೆ ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ಇದೀಗ ಗೊತ್ತಾಗ್ತಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಜನಗಳಿಗೆ ಬಂಗಾರದ ರೇಟ್ ಕಡಿಮೆ ಆದ್ರೂ ಈ ಒಂದು ಅಂಗಡಿ ಮಾಲೀಕರು ಮಾಡ್ತಕ್ಕಂಥ ಒಂದು ಮೋಸ ಆಗಲಿ, ಜೊತೆಗೆ ಅವರು ಹೇಳ್ತಕ್ಕಂಥ ಸುಳ್ಳಿನಿಂದ ಅದರ ಲಾಭವನ್ನು ಸಿಗ್ತಿಲ್ಲ. ಯಾಕಂದರೆ ಇನ್ನೂ ಸಂಜೆ ಆದಂತೆ ಮತ್ತು ನಾಳೆ ಆದಂತೆ ಬಂಗಾರ ರೇಟ್ ಕಡಿಮೆ ಆದಂಗೆ ಗ್ರಾಹಕರುಗಳು ಅಂಗಡಿಗೆ ಹೋಗತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಆಗುತ್ತೆ. ಆದರೆ ಅಂಗಡಿಗೆ ಹೋದಂಥ ಸಂದರ್ಭದಲ್ಲೂ ಗ್ರಾಹಕರಿಗೆ ಈ ಥರ ಮಾತಿದ್ರೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಗ್ರಾಹಕರಿಗೆ ಅದು ಡಿಸಪಾಯಿಂಟ್ಮೆಂಟ್ ಆಗೋದು ಒಂದಂತೂ ನಿಜ. ಇನ್ನು ಮತ್ತೊಂದು ಕಡೆ ಇದೇ ಟ್ರೆಂಡು, ಯಾಕಂದರೆ ಪ್ರಸ್ತುತವಾಗಿ 10,600 ರೂಪಾಯಿ ಕಮ್ಮಿ ಆಗಿದೆ. ಬಟ್ ಈ ಟ್ರೆಂಡ್ ನಾಳೆ ಇರಬೇಕಲ್ಲ, ಈ ಕ್ಷಣ ಇರಬೇಕಲ್ಲ. ಯಾಕಂದರೆ ಒಂದು ಕಡೆ ಶೇರ್ ಮಾರ್ಕೆಟ್ ಡೌನ್ ಆಗಿದೆ. ಸೊ ಆ ಒಂದು ಇದೇ ಥರ ಟ್ರೆಂಡ್ ಮುಂದುವರೆದ್ರೆ ಒಂದು ಬಂಗಾರದ ರೇಟ್ ಕಮ್ಮಿ ಆಗುತ್ತೆ. ಒಂದು ವೇಳೆ ಏನಾದರೂ ಟ್ರೆಂಡ್ ಇದೇ ಥರ ಮುಂದುವರಿದರೆ ಮತ್ತೆ ಆ ಸಂದರ್ಭದಲ್ಲಿ ಒಂದೇ ದಿನಕ್ಕೆ 10,000 ಏರಿಕೆನೂ ಆಗ್ಬೋದು ಅಥವಾ 15,000 ಏರಿಕೆನಾದರೂ ಆಶ್ಚರ್ಯ ಇಲ್ಲ. ಸೊ ಇದರಿಂದ ಮಧ್ಯಮ ವರ್ಗದ ಜನರಿಗೆ ಒಂದು ಬಿಸಿ ಅಂತೂ ಮುಟ್ಟುತ್ತೆ. ಶಿವಶಂಕರ್, ವೆಲ್ ಸೆಡ್. ಓಕೆ, ಥ್ಯಾಂಕ್ ಯು ವಿನೋದ್, ತಮ್ಮ ಸಮಗ್ರ ವಿಶ್ಲೇಷಣೆಗಾಗಿ ತುಂಬ ಚೆನ್ನಾಗಿ ಹೇಳಿದ್ರಿ. ಇದೇ ಟ್ರೆಂಡು ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಬೇಸ್ಡ್ ಆನ್ ದ ಮಾರ್ಕೆಟ್ ಮತ್ತು ಬೇಸ್ಡ್ ಆನ್ ದ ಡಿಮ್ಯಾಂಡ್ ಚಿನ್ನದ ದರ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಕ್ಷಣಗಳಲ್ಲಿ ಅದು ನಿಗದಿಯಾಗುತ್ತೆ ಅನ್ನುವಂಥದ್ದು. ಸೊ ಇದೆಲ್ಲದರ ನಡುವೆ ವೀಕ್ಷಕರೇ, ಈ ಬಜೆಟ್ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ನಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ತುಮುಲಗಳನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗಿದೆ. ಸೆನ್ಸೆಕ್ಸ್ ಒಂದು ಕಡೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಭಾಷಣವನ್ನು ಇನ್ನೇನು ಮುಗಿಸ್ತಾ ಇದ್ದಾರೆ ಅನ್ನುವ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಒಂದು ಬ್ರೇಕಿಂಗ್ ಪ್ಲೇ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಷೇರು ಮಾರುಕಟ್ಟೆಯಲ್ಲಿ ಸಂಚಲನ, ಷೇರು ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಸೆಟ್ಬ್ಯಾಕ್ ಆಗಿದೆ, ಸುಮಾರು 1000 ಪಾಯಿಂಟ್ಸ್ಗಳ ಪತನವಾಗಿದೆ, ಇಳಿಕೆಯಾಗಿದೆ ಷೇರು ಮಾರುಕಟ್ಟೆಯಲ್ಲಿ ಅನ್ನುವ ವಿಚಾರ ಏನು ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸಹಜವಾಗಿ ಅದೊಂದು ಸ್ವಲ್ಪ ಆತಂಕವನ್ನು ಮೂಡಿಸ್ತು ಇನ್ವೆಸ್ಟರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ.